ಹಾಯ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಹೀಗೆ ಸಪೋರ್ಟ್ ಮಾಡಿ. ಎಲ್ಲರೂ ಏನು ಮಾಡ್ತಿದ್ದೀವಿ ಅಂತ ಕೇಳ್ತಾರಲ್ಲ, ಯಾವ ಥರ ಮಾಡ್ತಿದ್ದೆ ಅಂತ ಕೇಳ್ತಾನೆ ಇರ್ತಾರೆ. ಸಾಮಾನ್ಯ ನಾನು ಆಗ್ತಾ ಇರ್ತೀನಲ್ಲ ಯೂಟ್ಯೂಬಲ್ಲಿ ಎಲ್ಲನೂ ಮಾಡೋದು ಮತ್ತು ಐಟಮ್ಸ್ ಎಲ್ಲನೇ. ಅದಕ್ಕೆ ಅದೇನು ಮಾಡ್ತಾ ಇರ್ತಿಲ್ಲ, ಅದು ಹೆಂಗೆ ಮಾಡ್ತೀಯಾ, ಅದು ಹೆಂಗೆ ಬರುತ್ತೆ ಒಂದು ಸರಿ ತೋರು ಅಂತ ಹೇಳಿದ್ದಾರೆ. ನಾನು ಆಲ್ಮೋಸ್ಟು ಮಾಡೋದನ್ನು ತೋರಿದ್ದೀನಿ, ಜೊತೆಗೆ ಏನೇನು ಐಟಮ್ ಬೇಕು ಅಂತಲೂ ತೋರಿದ್ದೀನಿ. ಬಟ್ ಮಾಡಿ ನಾನು ರೆಡಿ ಆದಮೇಲೆ ಹೇಗಿರುತ್ತೆ ಅಂತ ನಾನು ತೋರಿಲ್ಲ. ತುಂಬ ಹಾರಗಳೆಲ್ಲ ಇತ್ತು, ಅದನ್ನೆಲ್ಲ ನಾನು ಆಲ್ಮೋಸ್ಟು ಸೇಲ್ ಮಾಡ್ತಾಯಿದ್ದೀನಿ. ನಾನು ಇಮ್ಮಿಡಿಯೇಟ್ಲಿ ರೆಡಿ ಮಾಡ್ತೀನಿ, ಕೇಳ್ತಾ ಇರ್ತಾರಲ್ಲ, ಸೊ ಬೇಗ ಬೇಗ ಕಳಿಸ್ಬಿಡ್ತೀನಿ. ಅದನ್ನು ನಾನು ಇಟ್ಕೊಳ್ಳಲ್ಲ, ನನಗೆ ಟೈಮ್ ಸಿಗಲ್ಲ. ಅದನ್ನು ಮಾಡಿ ಕೊಡೋದೇ ಅವ್ರಿಗೆ ಆಗಿರುತ್ತೆ. ನನಗೆ ಅದನ್ನೆಲ್ಲ ವೀಡಿಯೋ ಮಾಡಿ ತೋರೋಕ್ಕೆ ಟೈಮ್ ಸಿಗಲ್ಲ. ಕೆಲವೊಂದು ಟೈಮಲ್ಲಿ ಫೋಟೋ ತಗೋತೀನಿ, ಕೆಲವೊಂದು ಸತಿ ಫೋಟೋನ ತೊಗೊಳಕ್ಕಾಗಲ್ಲ. ಹಾಗಾಗಿ ನಾನು ಇವತ್ತು ನೈಟು 12 ಗಂಟೆ, ಇದು ಒಂದು 5 ಆರ್ಡ್ರ್ ಇತ್ತು. ಒಂದು ಚಿಕ್ಕ ಹಾರ ಮತ್ತು ಈ ಥರ ದೊಡ್ಡ ಹಾರ. ಅದಕ್ಕೆ ನಾನು 3 ದಿವಸದಿಂದ ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೆ. ನೈಟಿಲ್ಲ, ರಾತ್ರಿನೂ ಸುಧಾ 1:30 ಆಗಿದೆ. ಯಾಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಲ್ಲರೂ ಅರ್ಜೆಂಟ್ ಮಾಡ್ತಿದ್ದಾರೆ. 1-2 ವಾರ ಮುಂಚೆ ಹೇಳಿದ್ರೆ ನಾವು ಕೊಡ್ಬೋದು, ಏನೂ ಆಗಲ್ಲ. ಬಟ್ ನನಗೆ ತುಂಬ ಅರ್ಜೆಂಟಲ್ಲಿ ಒಂದು 3 ಡೇಸು 4 ಡೇಸು ಈ ಥರ ಹೇಳಿದ್ರೆ ನಮಗೂ ಹಿಂಸೆ ಆಗುತ್ತೆ. ಬಟ್ಟು ಕೊಡದೇ ಇರೋಕ್ಕೂ ಆಗಲ್ಲ. ಏಕೆಂದರೆ ಗೊತ್ತಿರೋರು ಈಗ ಅನ್ಕೋತಾರೇನೋ, ಬೇಜಾರು ಮಾಡ್ಕೋತಾರೇನೋ ಅನ್ನೋ ಇಂಟೆನ್ಷನು ನಮಗೆ ಗೊತ್ತಿಲ್ಲ. ಅವ್ರು ಬೇಜಾರು ಮಾಡ್ಕೋತಾರ ಇಲ್ವೋ ಏನೋ ಗೊತ್ತಿಲ್ಲ, ಯಾಕೆಂದರೆ ಅರ್ಜೆಂಟಲ್ಲಿ ಹೇಳಿರ್ತೀವಿ ಅಂತ. ಬಟ್ ನಮ್ಗೆ ಅನಿಸ್ತಾ ಇರುತ್ತೆ, ಏನು ಅಂದ್ಕೊಂಡ್ರು ನೋಡಿ, ನಾವು ಪಕ್ಕದ ಮನೇಲಿದ್ವಿ, ಗೊತ್ತಿರೋರು, ನೆಂಟರಾಗಿದ್ವಿ, ನಮಗೆ ಈ ಥರ ಕೊಡಲಿಲ್ಲ, ಮಾಡಿದ್ರೆ ಮಾಡ್ತಾಳೆ ಬಾ, ಹಂಗೆ ಹಿಂಗೆ ಅಂತಾರೆ. ಅದಕ್ಕೋಸ್ಕರ ನಾನು ಮಾಡಲೇಬೇಕಾಗಿರುತ್ತೆ. ಕೆಲವೊಂದು ದೂರದ ಆರ್ಡ್ರೆಲ್ಲ ಇರುತ್ತೆ, ಅವನ್ನ 2-3 ಆರ್ಡರ್ ಒಪ್ಕೊಂಡಿರ್ತೀನಿ. ಅವ್ರಿಗೆ ಅರ್ಜೆಂಟಾಗಿ ಒಂದು ಕೊಡೋಕ್ಕೆ ಸಾಧ್ಯ 1, 2 ಕೊಡೋಕ್ಕೆ ಸಾಧ್ಯ 2 ಮಾಡಿಬಿಟ್ಟು ಈ ಥರ ಒಂದೊಂದು ಆರ್ಡರ್ ಅರ್ಜೆಂಟಲ್ಲಿ ಹೇಳಿರ್ತಾರಲ್ಲ ಅವ್ರಿಗೆ ಮಾಡ್ಕೊತೀನಿ. ಈಗ ನನಗೆ ಸಾಮಾನ್ಯವಾಗಿ ನೈಟಲ್ಲೂ ವರ್ಕ್ ಇದೆ ಜಾಸ್ತಿ, ಏಕೆ ಅಂದರೆ ಈಗ ಆರ್ಡರ್ ಜಾಸ್ತಿ ಇರೋದ್ರಿಂದ ಮಾಡಲೇಬೇಕಾಗಿದೆ, ವಿಧಿಲ್ಲ. ಸಂಪಾದನೆ ಮಾಡಬೇಕು ಅಂದರೆ ನೈಟ್ ಹೋಗಲೆಲ್ಲ ಕಷ್ಟಪಡಲೇಬೇಕು. ಕಷ್ಟಪಟ್ಟರೆ ಸುಖ ಸಿಗೋದು. ನಾವು ದುಡ್ಡು ಮಾಡೋಕ್ಕೆ, ಸಂಪಾದನೆ ಮಾಡೋಕ್ಕೆ ಅಂತಲೇ ಹೊರಟಾಗ ರಾತ್ರಿ ಆಗಲೂ ಲೆಕ್ಕ ಮಾಡೋಂಗಿಲ್ಲ. ಈಗಲೂ ಸಹ ನಾನು ಬೆಳಿಗ್ಗೆ ಎದ್ದು ತಿಂಡಿನೂ ಮಾಡೋಕ್ಕಾಗಿಲ್ಲ, ಟೈಮ್ ಸಿಕ್ಕಿಲ್ಲ. ಮೊಸರನ್ನ ಮಾಡಿದ್ದೀನಿ, ಅದನ್ನೇ ಒಗ್ಗರಣೆ ಮಾಡಿ ಅದನ್ನು ನನ್ನ ಮಗಳಿಗೆ ಲಂಚ್ ಬಾಕ್ಸ್ ಮಾಡಿಬಿಟ್ಟು ನಾನು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನಗೆ 3 ಹಾರ ಕಂಪ್ಲೀಟ್ ಮಾಡಲೇಬೇಕು. ಅಂದರೆ 3 ಇವತ್ತು ಎಮರ್ಜೆನ್ಸಿ ಕಂಪ್ಲೀಟ್ ಮಾಡಲೇಬೇಕು. ಏಕೆಂದರೆ ನಾಳೆ ಗುರುವಾರ ನಾನು ವರಮಹಾಲಕ್ಷ್ಮಿ ಮಾಡೋಕ್ಕಂತೂ ಊರಿಗೆ ಹೋಗಲೇಬೇಕು. ಊರಿಗೆ ಹೋಗಿ ಮನೆ ಕ್ಲೀನ್ ಮಾಡಿ ವರಮಹಾಲಕ್ಷ್ಮಿ ಮಾಡಬೇಕು. ನಾನು ಎಲ್ಲಿದ್ರೂ, ನಾನು ಬೆಂಗಳೂರಲ್ಲಿ ಇರಲಿ, ಪಾಂಡವಪುರದಲ್ಲಿ ಇರಲಿ, ಮಂಡ್ಯದಲ್ಲೇ ಇರಲಿ, ನಾನು ಎಲ್ಲಿದ್ರೂ ನಾನು ಹೋಗಿ ನನ್ನ ಗಂಡನ ಮನೆಗೆ, ಆ ಊರಿಗೆ ಹೋಗಿ ನಾನು ವರಮಹಾಲಕ್ಷ್ಮಿ ಮಾಡೋದು. ಏಕೆಂದರೆ ನಾನು ಎಲ್ಲೂ ಮಾಡೋದಿಲ್ಲ. ನಮ್ಮ ದೇವರು ವಾಸವಾಗಿರೋ ಸ್ಥಾನ ನಮ್ಮನೆ, ಮತ್ತು ಲಕ್ಷ್ಮಿ ವಾಸಸ್ಥಳ ಅಂತ ಹೇಳ್ತಾರೆ ಹಿಂದೆಯಿಂದನು. ನನಗೆ ಅಲ್ಲಿ ಮಾಡಿದ್ರೇ ಶ್ರೇಯಸ್ಸು. ಸೊ ನನಗೆ ಅಲ್ಲಿಗೆ ಯಾವಾಗಲೂ ಹೋಗಿ ನಾನು ವರಮಹಾಲಕ್ಷ್ಮಿ ಮಾಡೋದು, ಎಲ್ಲೂ ಮಾಡಲ್ಲ. ಹಂಗೂ 2 ಇಯರ್ಸ್ ಬ್ಯಾಕಲ್ಲಿ ನಾನು ಇದ್ದ ಬಾಡಿಗೆ ಮನೆಯಲ್ಲಿ ಮಾಡಿ ದೇವ್ರ ಮಾತನ್ನು ಮೀರಿ ನಾನು ಅಲ್ಲಿ ಮಾಡಿದ್ದಕ್ಕೆ ಆ ವರ್ಷ ತುಂಬ ನಷ್ಟ ನೋಡಿದ್ದೀನಿ. ತುಂಬ ಅಂದರೆ ತುಂಬ ನಷ್ಟ ನೋಡಿದ್ದೀನಿ. ಅನಿರೀಕ್ಷಿತವಾಗಿ ಖರ್ಚುಗಳು, ಸಂಪಾದನೆ ಏನೋ ಆಗ್ತಿದೆ ಬರ್ತಿದೆ, ಬಟ್ ಕೈಲಿ ಅಮೌಂಟ್ ಹೊಡಿತಿರ್ಲಿಲ್ಲ. ಅಷ್ಟು ಲಾಸು. ಅದು 10,000 20,000 ಆದ್ರೂ ತಡ್ಕೊಬೋದಿತ್ತೇನೋ. ನನಗೆ 50,000 ಲಕ್ಷ ಈ ಥರನೇ ಖರ್ಚುಗಳು ಅನಾವಶ್ಯಕವಾಗಿ ಮಾಡಿದ್ದೀನಿ. ಅದು ಪ್ರಯೋಜನಗಳಂತೂ ಒಂದೇನೋ ಉಪಯೋಗ ಆಯಿತು ಅದರಿಂದ, ಮತ್ತು ಅದು ಸೇವ್ ಆಗುತ್ತೆ, 1 ಡಬಲ್ ಬರುತ್ತೆ ಅನ್ನೋ ಥರ ಏನಿಲ್ಲ. ಎಲ್ಲ ಆಕಸ್ಮಿಕವಾಗಿ ವೇಸ್ಟ್ ಆಗಿರೋದೆ, ಅನಾವಶ್ಯಕವಾಗಿ ವೇಸ್ಟ್ ಮಾಡಿರೋ ಹಣನೇ ಆಗೋಗಿದೆ. ಆ ವರ್ಷ ನನಗೆ ಲಾಸ್ ಆಗಿದ್ದಷ್ಟು ನಾನು ಇನ್ನೇನು 10 ಇಯರ್ಸ್ ಆಯ್ತಾಯಿದೆ ನಾವು ಡಿವೈಡ್ ಆಗಿ. ಆ 10 ವರ್ಷ ಸರ್ವಿಸಲ್ಲಿ ನಾನು ಸಂಪಾದನೆ ಮಾಡಿದ್ದೇನೆ ಹೊರತು ನಾನು ಕಳೆದಿದ್ದು ನೋಡಿಲ್ಲ. ಏಕೆಂದರೆ ನನಗೆ ಯಾವಾಗಲೂ ಅಷ್ಟೇ ಹಣನ ವ್ಯರ್ಥ ಮಾಡಲ್ಲ. ನಾನು ಒಂದೊಂದು ರೂಪಾಯಿಗೂ ಕಷ್ಟಪಟ್ಟಿದ್ದೀನಿ, ದುಡಿದಿದ್ದೀನಿ. ಬಟ್ ಅದ್ರ ವ್ಯಾಲ್ಯೂ ಗೊತ್ತು ನನಗೆ. ನಾನು ಫಸ್ಟು ಸಾಲ ಇದ್ದಾಗೆಲ್ಲ ನನಗೆ 4-5 ಲಕ್ಷ ನಾನು ಬಿಸಿಲು ಮಳೆ ಅಂದನೇ ನಾನು ಹೊಲದಲ್ಲಿ ತರಕಾರಿ ಮಾಡಿ, ಆ ತರಕಾರಿನ ಕಿತ್ತು ಸಂತೆಗೆ ಹಾಕುವಾಗ ನಾವು ಪಟ್ಟಿರೋ ಕಷ್ಟ ಅಷ್ಟಾಗಿದೆ.
ನಾನು 2 ರೂಪಾಯಿಗೂ ಅಲ್ಲಿ ಕಷ್ಟಪಟ್ಟಿದ್ದೀನಿ. ನಾನು ಆ ಕಷ್ಟ ನೋಡೋದ್ರಿಂದ ನಾನು ಹಣನ ವ್ಯರ್ಥ ಮಾಡೋಕ್ಕೆ ಹೋಗಲ್ಲ. ಬಟ್ ನನಗದು 2 ಇಯರ್ಸ್ ಬ್ಯಾಕಲ್ಲಿ ಆದಿದ್ದು ಲಾಸ್ಟು ನನಗೆ ಈಗಲೂ ಡೆವಲಪ್ ಮಾಡೋಕ್ಕಾಯ್ತಲ್ಲ. ಸೊ ನಾನು ಹಂಗಾಗಿ ನಾನು ಎಲ್ಲೂ ಮಾಡಲ್ಲ, ಆ ಥರ ತಪ್ಪಿತ್ತು ಮಾಡಲ್ಲ. ಮಾಡಿದ್ರೆ ಅಲ್ಲೇ ಹೋಗಿ ಮಾಡ್ತೀನಿ, ಮಾಡಿಲ್ವಾ ನಾನು ಎಲ್ಲಿರ್ತೀನಿ ಅಲ್ಲೇ ಕೈ ಮುಕ್ಕೊಂಡು ದೇವರು ನೋಡ್ಕಪ್ಪ ಅಂತ ಹೇಳ್ಬಿಡ್ತೀನಿ. ಹಾಗಾಗಿ ನಾನು ಈ ವರ್ಷ ನನ್ನ ಗಂಡನ ಊರಿಗೆ ಹೋಗೇ ಮಾಡಬೇಕು. ಸೊ ನಾನು ನಾಳೆ ಹೋಗ್ತಾ ಇರೋದ್ರಿಂದ ಏನು ಮಾಡೋದು, ನಾಳೆಗೆ ಫುಲ್ ಆರ ಕಂಪ್ಲೀಟ್ ಮಾಡ್ಕೆ ಎತ್ಕೊಂಡು ಹೋಗ್ಲೇಬೇಕು. ಎಲ್ಲ ಬಂದಿರೋದು ಮಂಡ್ಯ, ಪಾಂಡವಪುರ ಮತ್ತು ನನ್ನ ಗಂಡನ ಮನೆ ಕಡೆಯಿಂದನೇ ಆರ್ಡ್ರ್ಗಳು ಜಾಸ್ತಿ ಇರೋದು. ಎಲ್ಲ ಎಮರ್ಜೆನ್ಸಿ ದೂರದಿಂದ ಇದೆ, ಚಾಮರಾಜನಗರ ಅಲ್ಲೆಲ್ಲ, ಮೈಸೂರು ಸೈಡೆಲ್ಲ. ಬಟ್ ನನಗೆ ಇವೆಲ್ಲ ಕೊಡೋಕ್ಕಾಯ್ತಲ್ಲ, ಏಕೆಂದರೆ ನನಗೆ ಟೈಮ್ ಇಲ್ಲ ತಗೊಂಡೋಗಿ ಕೊಡೋಕ್ಕೆಲ್ಲ. ಮತ್ತು ನನಗೆ ಈಗ ಹತ್ರದಲ್ಲಿ ಇರೋದ್ರಿಂದ ಇಲ್ಲೇ ಹೋಗೋದ್ರಿಂದ ಎಲ್ಲ ನನಗೆ ಅಂತ ಕೇಳೋದ್ರಿಂದ ನಾನು ಇಲ್ಲೇ ಮಾಡಬೇಕಾಗಿದೆ. ಸೊ ಹಾಗಾಗಿ ಇಲ್ಲೇ ಆರ್ಡ್ರ್ಗಳನ್ನ ಮಾಡ್ಕೊಂಡಿದ್ದೀನಿ, ತೊಗೊಂಡಿದ್ದೀನಿ. ನಾನು ಒಂದ್ಸರಿ ಈ ಥರ ಈಗ ನನಗೆ ಅರ್ಜೆಂಟ್ ಆಗಿರೋದು ಇದು, ಇನ್ನು ನಾಳೆ 1-2 ಥರ ಮಾಡ್ತೀನಿ, ತೋರಿಸ್ತೀನಿ. ಈಗ ಸದ್ಯ ನನಗೆ ಅರ್ಜೆಂಟ್ ಆರ್ಡ್ರ್ ಇದ್ದಿದ್ದು 6 ಆರ್ಡ್ರ್ ಇದಿದೆ. ಈ ಥರ ಬಂದಿದೆ ನೋಡಿ. ಇದು 4 ಫೀಟು ಮತ್ತು 3.5 ಅಗಲ, 3.5 ಅಡಿ ಅಗಲ. ಇದು ಅಗಲ ಬಂದು 3.5 ಅಡಿ ಇದೆ. 3 ಕಾಲು ಇರುತ್ತೆ, 3 ಇರುತ್ತೆ, 3.5 ಇರುತ್ತೆ, ಕೆಲವರು ಇರುತ್ತೆ. ಆಮೇಲೆ ಕೆಲವರು ಇದನ್ನು 4 ಅಡಿ ಮಾಡಿಸ್ಕೊತಾರೆ, ಕೆಲವರು ಇದನ್ನು 6 ಅಡಿನ ಮಾಡಿಸ್ಕೊತಾರೆ. ಇಲ್ಲಿ ನನಗೆ ಏನಿರೋದಿದ್ರು ಮಾಮೂಲಿ ನಾರ್ಮಲ್ 4 ಅಡಿ ಹೇಳಿದ್ದಾರೆ. ಸೊ ಈ ಥರ ಬಂದಿದೆ ಫೈನಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ಇದು ನನಗೊಂದ್ಸರಿ ನಮ್ಮ ಮನೆಗೆ ಹಾಕಿರೋದನ್ನ ಎಷ್ಟು ಚೆನ್ನಾಗಿ ಹಾಕತ್ತಿರ್ಲಿಲ್ವೇನೋ, ಎಷ್ಟು ಚೆನ್ನಾಗಿ ಬರ್ತಿರ್ಲಿಲ್ವೇನೋ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವರ್ಕು ಅಷ್ಟೇ, ನಾನು ಬೇರೆಯವ್ರಿಗೆ ಕೊಡ್ತೀನಿ ಅಂದ್ಬಿಟ್ಟು ನಾನು ಯಾವುದನ್ನು ಕೂಡ ಫೇರ್ ಮಾಡಿಲ್ಲ. ನಾನು ವರ್ಕ್ ಆಗ್ಬೋದು, ಥ್ರೆಡ್ ಆಗ್ಬೋದು, ಬಳಸಿರೋ ಥ್ರೆಡ್ ಆಗ್ಬೋದು, ನೋಡಿ ಬೇಕಾದರೆ ನಾನು ಮಾಡಿರೋ ರೀತಿ ಆಗ್ಬೋದು, ಆಮೇಲೆ ನಾನು ಕಟ್ಟಿರೋ ರೀತಿ ಆಗ್ಬೋದು, ಎಷ್ಟು ವರ್ಷಗಳಾದ್ರೂ ಕಿತ್ತೋಗ್ಬಾರ್ದು. ಮತ್ತು ಇದು ರಿಂಗು ಎಲ್ಲ ದಾರ ಕಟ್ಟಿರ್ತಾರೆ, ದಾರ ಕಟ್ಟಿ ಬಿಚ್ಚುವಾಗ ನಿಮಗೆ ತುಂಬ ಹಿಂಸೆ ಆಗಬಾರ್ದು ಅಂದ್ಬಿಟ್ಟು ನಾನು ಇದಕ್ಕೆ ರಿಂಗ್ ಹಾಕಿದ್ದೀನಿ. ಈಸಿಯಾಗಿ ಮಳೆಗೆ ಹಾಕ್ಬೋದು ಮತ್ತು ತೆಗಿಬೋದು, ನಿಮ್ಗೆ ಯಾವುದೂ ಹಿಂಸೆ ಆಗಲ್ಲ. ಆಮೇಲೆ ಇದನ್ನು ಎಷ್ಟೇ ವಾಶ್ ಮಾಡಿದ್ರೂ ಇದು ಬಟ್ಟೆ ಇರೋದ್ರಿಂದ ಏನಾಗಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರ ಬಟ್ಟೆ ತುಂಬ ಹಿಡ್ಕೊಂಡ್ರೆ ಸಾಫ್ಟ್ ಆಗಿರುತ್ತೆ. ಹಿಡಿಬೇಕಾದ್ರೆ ನಾನು ವರ್ಕ್ ಮಾಡಿರೋ ರೀತಿಯೂ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಇದು ಮಣ್ಣಿನೂ ಅಷ್ಟೇ, ಈ ಶೈನಿಂಗ್ ಏನು ಯಾವಾಗಲೂ ಹೋಗಲ್ಲ, ನೀವು ಎಷ್ಟೇ ತೊಳೆದ್ರೂ ಶೈನಿಂಗ್ ಹೋಗಲ್ಲ, ಅಷ್ಟು ಚೆನ್ನಾಗಿದೆ ಇದು. ಈ ಮಣಿ ತುಂಬ ಕಾಸ್ಟ್ಲಿ ಇದೆ, ಬಟ್ ಲುಕ್ ಕಾಣುತ್ತೆ. ನಾವು ಕಾಸ್ಟ್ಲಿ ಹಾಕಿದ್ದೀವಿ ಏನಕ್ಕಿಂತ ಆರೋಗ್ಯ ತುಂಬ ಲುಕ್ ಬರುತ್ತೆ, ನೋಡೋರ್ ಕಣ್ಗೂ ಖುಷಿಯಾಗಿರುತ್ತೆ. ಸೊ ಅವ್ರಿಗೆ ನಮಗೆ ದುಡ್ಡು ಕೊಡುವಾಗ ಒತ್ತು ಅನಿಸ್ಬೇಕು, ಇದು ಯಾಕಪ್ಪ ಇಷ್ಟು ಮಾಡಿದರು ಅಂತ. ಆಮೇಲೆ ನಾವು ಅಲ್ಲಿ ಕಟ್ಟಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್, ನೀವು ಈಸಿಯಾಗೆ ಕಿತ್ತೋಗೊಂಡು ಕಟ್ಟಿರಲ್ಲ. ನಾವು 2 ಎಳೆ ದಾರದಲ್ಲಿ ಮಾಡಿರೋದ್ರಿಂದ ಎಷ್ಟು ಬಿಗಿ ಇರುತ್ತೆ ಅಂದರೆ, ನಾವು ಇಲ್ಲಿಗೆ ಅಟ್ಯಾಚ್ ಮಾಡಿರ್ತೀವಿ ಇದನ್ನ, ಯಾಕೆಂದರೆ ಇದು ಸಪ್ರೇಟ್ ಮಾಡಿ ಅಟ್ಯಾಚ್ ಮಾಡಬೇಕು. 2 ಲೈನ್ ಇರೋದ್ರಿಂದ ಇಲ್ಲಿಗೆ ಅಟ್ಯಾಚ್ ಮಾಡಿರ್ತೀವಿ. ಇದ್ರ ಗಂಟು ಎಷ್ಟು ಗಟ್ಟಿಯಾಗಿ ಹಾಕಿರ್ತೀನಿ ಅಂದರೆ, ನೀವು ಎಷ್ಟೇ ಒಗೆದ್ರು ಬಡಿದ್ರೂ ಏನಾಗಬಾರ್ದು ಆ ಥರ ಗಂಟು ಹಾಕ್ತೀವಿ. ಇನ್ನು ಫುಲ್ಲು ಇದಕ್ಕೆಲ್ಲ ಒಂದೇ ಲೈನ್ ಯೂಸ್ ಮಾಡ್ತೀವಿ. ಮತ್ತು ಇಲ್ಲೂ ಬಂದು ಸ್ಟಾಪ್ ಮಾಡಿ ಇದನ್ನು ನೋಡಿ ನೀವೇನೆ ಎಷ್ಟು ಕ್ಲೋಸಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಅಂತಂದರೆ, ನೋಡೋಕ್ಕೂ ಲುಕ್ ಇರಬೇಕು, ದಾರ ಕಟ್ಟಾಗಬಾರ್ದು, ಆ ಥರ ಮಾಡಿರೋದು. ಇದನ್ನು ನೋಡಿ ಫ್ರೆಂಡ್ಸ್, ನಾನು ಎಲ್ಲಾದರೂ ನಿಮಗೆ ಇದರಿಂದ ದಾರ ಕಾಣಿಸ್ಬಾರ್ದು, ಎಡೆ ಇಲ್ದಂಗೆ ನೀಟಾಗೆ ಕವರ್ ಮಾಡಿದ್ದೀನಿ. ನೋಡಿ ಬೇಕಾದ್ರೆ ಯಾಕೆಂದರೆ ಇಷ್ಟು ಡೀಟೇಲಿ ತೋರಿಸ್ತಿರೋದು ನಿಮಗೆ ಗೊತ್ತಾಗಬೇಕು. ಇಷ್ಟು ಡೀಟೇಲಿ ತೋರಿಸ್ತೀವಿ ಅಂದಾಗ ಅವ್ರು ಯಾವ ಥರ ಮಾಡ್ತಾರೆ, ಲೇಸಿಯಾಗಿ ಮಾಡಿಲ್ಲ, ಉಡಾಫೆಯಿಂದ ಯಾವುದನ್ನು ಕೆಲಸ ಮಾಡಿಲ್ಲ. ವರ್ಕು ಮಾಡುವಾಗ ನೀವು ಎಷ್ಟು ಇಷ್ಟಪಡಬೇಕು ಅಂದರೆ, ನೋಡಿದಾಗ ತುಂಬ ಚೆನ್ನಾಗಿ ಮಾಡೋರು ಅನಿಸ್ಬೇಕು, ಅಷ್ಟು ಚೆನ್ನಾಗಿ ನಾನು ಇದ್ರ ವರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೀರಿಯಸ್ಲಿ ಎಷ್ಟು ಲುಕ್ ಇದೆ ಅಂದರೆ, ನಾವು ಇದನ್ನು ಚಿಕ್ಕಪೇಟೆಯಲ್ಲಿ ಸೇಲ್ ಮಾಡಿದ್ರೆ ಏನಿಲ್ಲ ಅಂದರೂ 1700 ರೂಪಾಯಿ. ಇದು 1700ರಿಂದ ಹಿಡಿದು 2000 ರೇಟ್ ಇದೆ. ಇದು ನಾನು ಕೊಡೋ ರೇಟ್ಗೆ ಇದು ವೃತ್ತೆ ಅಲ್ಲ ಇಲ್ಲಿಗೆ. ಆದರೆ ನನಗೆ ಏನಾಗಿದೆ, ಹೊಸ್ದಾಗಿ ನಾನು ಸ್ಟಾರ್ಟ್ ಮಾಡಿದ್ದೀನಿ.
ನಾನು ಸ್ಟಾರ್ಟ್ ಮಾಡಿದಾಗ 500 ರೂಪಾಯಿ 600 ರೂಪಾಯಿಂದನೇ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ನನಗೆ ಗಿರಾಕಿಗಳು ಸ್ಟಾರ್ಟ್ ಆದರು. ಸೊ ಅದಕ್ಕೆ ನಾನು ಇವಾಗ ಬಿಡಿ ಅದರಿಂದ ಅಷ್ಟೇ ರೇಟಲ್ಲೇ ನನಗೆ ಮಾಡೋಣ ಸದ್ಯಕ್ಕೆ. ನನಗೆ ಆಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಹೆಚ್ಚಿಸ್ಕೊಂಡ್ರೆ ಆಯಿತು. ಈಗ ಸದ್ಯಕ್ಕೆ ನನಗೆ ಆರ್ಡ್ರು ಕೊಡೋ ಬೇಕಿತ್ತು. ಅದು ಸಲಾಗಿ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನನಗೆ ಇಷ್ಟ ಆಯಿತು ಅಂದರೆ, ಮತ್ತು ನನ್ನ ಮಗಳು ಇದು ಥ್ರೆಡ್ಡು ಕಟ್ ಮಾಡಿ ಎಸ್ತಿದೆ ವೇಸ್ಟಾಗಿ, ಬೇಡ ಇದು ವೇಸ್ಟು ಅಂತ. ಅದನ್ನು ಯೂಸ್ ಮಾಡ್ಕೊಂಡು ನೋಡಿ, ಇಷ್ಟೇ ಚಿಕ್ಕದು ಥ್ರೆಡ್ ಇದು ಬಟ್ಟೆ, ಈ ಪೆಟಲ್ ತಗೊಂಡು ಇದನ್ನು ಯಾಕೆ ವೇಸ್ಟ್ ಮಾಡ್ತೀಯಮ್ಮ, ಇದನ್ನು ವೇಸ್ಟ್ ಮಾಡಬೇಡ ಅಂದ್ಬಿಟ್ಟು ಅವಳು ಏನು ಮಾಡಿದ್ದಾಳೆ ನೋಡಿ, ಈ ಹಾರ ಮಾಡಿದ್ದಾಳೆ. ಈ ಹಾರ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವೇ ನೋಡಿ ಹೇಳ್ತೀರಾ. ಸುಮ್ಮನೆ ಕುತ್ಕೊಂಡು ಏನಕ್ಕೆ ಅದನ್ನ ವೇಸ್ಟ್ ಮಾಡಬೇಕು, ಏನಾದರೂ ಮಾಡ್ತೀನಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ನಾನು ಕೃಷ್ಣನ ಮನೇಲಿ ಕೃಷ್ಣನ ವಿಗ್ರಹ ಇದೆ, ಈ ಥರ 2 ತುಂಡು ಮಾಡಿಬಿಟ್ಟು ಕೃಷ್ಣನ ಕಟ್ತೀನಿ. ಇಲ್ಲ ಅಂದರೆ ಜುಟ್ಟು ಮುಡಿಸ್ಬೋದು ಫ್ರೆಂಡ್ಸ್. ಸೈಡ್ಗೆ ಜುಟ್ಟು ಮುಡಿಸೋದ್ರಂತೂ ಸೂಪರಾಗಿ ಬರುತ್ತೆ. ಇದು ಹೆಂಗೆ ಕಾಣಿಸುತ್ತೆ ಅಂದರೆ ಅದರಲ್ಲೂ ಗಂಟೆ ಜಡೆ ಹಾಕ್ಬಿಟ್ಟು ಇದಕ್ಕೆ ಸುತ್ತ ಫೋಲ್ಡ್ ಮಾಡಿದ್ರೆ ಸಖತ್ತಾಗಿ ಬರುತ್ತೆ. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನನಗೆ ತುಂಬ ಇಷ್ಟ ಆಯಿತು. ಇಷ್ಟೆಲ್ಲ ಕೇಳಲಿಕ್ಕೆ ತುಂಬ ಥ್ಯಾಂಕ್ ಯು. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಈ ಥರ ಬೇಕಾಗಿರೋ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತೀನಿ. ಬಟ್ ನಿಮಗೆ ಎಲ್ಪು ಆಗುವಂಥದ್ದು ನಾನು ಹಾಕಿರ್ತೀನಿ. ಯಾವುದೂ ಸುಮ್ಮನೆ ಅನ್ನೆಸೆಸರಿ ನಾನೇನು ವೀಡಿಯೋ ಮಾಡಿರಲ್ಲ. ವಾಚ್ ಮಾಡಿ. ಇದಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ. ನಮಸ್ಕಾರ.